ಧರ್ಮಸ್ಥಳದ ವಿರುದ್ಧದ ಬುರುಡೆ ಷಡ್ಯಂತ್ರ ಎಸ್ಐಟಿ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಈ ಮಧ್ಯೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮತ್ತೊಮ್ಮೆ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ಅನೇಕ ವಿಷಯಗಳು ಹೊರಗಡೆ ಬರ್ತಾ ಇವೆ. ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಕೊಟ್ಟಂತಹ ಹೇಳಿಕೆ ಇದು. ದೂರದವರು ಬಂದ್ರು ಹತ್ತಿರದವರು ಬರ್ತಾ ಇಲ್ಲ ಅನ್ನುವಂತಹ ಚರ್ಚೆಯ ಮಧ್ಯೆ ನಮ್ಮ ಇಡೀ ಕುಟುಂಬ ಇಲ್ಲಿ ಹುಟ್ಟಿ ಬಹಳ ಪುಣ್ಯ ಮಾಡಿದೆ. ಇಷ್ಟು ದಿನ ಪ್ರೀತಿ ಇದ್ರೂ ವ್ಯಕ್ತಪಡಿಸುವುದಕ್ಕೆ ಅವಕಾಶ ಇರಲಿಲ್ಲ. ಮಂಜುನಾಥ ಸ್ವಾಮಿಯ ಅನುಗ್ರಹ ಎಲ್ಲರ ಮೇಲೆ ಹೀಗೆ ಇರಲಿ ಅಂತ ಹೇಳಿ ಸಮಾವೇಶದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಪ್ರತಿಕ್ರಿಯಿಸಿದ್ದಾರೆ. ಇನ್ನೂ ಅದೇ ನೋಡುವಂತ ಶಕ್ತಿ ನಮ್ಮೆಲ್ಲರೂ ಬರಲಿ ಅಂತ ನಮ್ಮೆಲ್ಲರ ಪರವಾಗಿ ಒಂದು ಬಾರಿ ಘೋಷಣೆಯನ್ನು ಕೂಗ್ತಾ ಏಕಾಗಿ ಮನಗೊಳಿಸ್ತೇವೆ. ವಿಶ್ವ ಧರ್ಮಕ್ಕೆ, ತ್ಯಾಗ ಧರ್ಮಕ್ಕೆ, ಶಾಂತಿ ಧರ್ಮಕ್ಕೆ. ಬಂಧುಗಳೇ, ಇವತ್ತು ಸುಮಾರು ನಾವು ಮತ್ತೆ ನಮಗೆ ಲೆಕ್ಕ ಸಿಕ್ಕಿಲ್ಲ, ಮತ್ತೆ ಸೇರ್ಕೊಂಡು ಈ 580ಕ್ಕಿಂತ ಧರ್ಮಸ್ಥಳದಲ್ಲಿ ನಡೆದಂತಹ ಆ ಸಮಾವೇಶ, ಧರ್ಮ ಸಂರಕ್ಷಣೆಯ ಹೆಸರಿನಲ್ಲಿ ನಡೆದಂತಹ ಸಮಾವೇಶದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಯಾರ್ಯಾರ ಮೇಲೆ ಆರೋಪಗಳು ಕೇಳಿ ಬಂದಿದೆಯೋ ಎಲ್ಲರೂ ಕೂಡ ಜೊತೆಗೆ ಇದ್ದಾರೆ. ಇಡೀ ಕುಟುಂಬ ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಹಾಗೆಯೇ ಅವರ ಸಹೋದರರು, ಅವರ ಇಡೀ ಕುಟುಂಬ, ಹರ್ಷೇಂದ್ರ ಜೈನ್, ಸುರೇಂದ್ರ ಜೈನ್, ಜೊತೆಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಪತ್ನಿ ಹೇಮಾವತಿ ಬಿ ಹೆಗಡೆ ಸೇರಿದಂತೆ ಎಲ್ಲರನ್ನ ಕೂಡ ನೀವು ಕಾರ್ಯಕ್ರಮದ ಆ ವೇದಿಕೆಯ ಮೇಲೆ ಏನ್ ಸಮಾವೇಶ ನಡೆದಿದ್ದು ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ವೇದಿಕೆಯ ಮೂಲಕ ಮತ್ತೊಮ್ಮೆ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳು, ಈ ಷಡ್ಯಂತ್ರದ ವಿಚಾರ ಬೆಳಕಿಗೆ ಬಂದಂತಹ ನಂತರದಲ್ಲಾಗ್ತಾ ಇರುವಂತಹ ಬೆಳವಣಿಗೆ, ಧರ್ಮಸ್ಥಳದ ಪರವಾಗಿ ಸಿಗ್ತಾ ಇರುವಂತಹ ಬೆಂಬಲ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಪ್ರತಿಕ್ರಿಯಿಸಿದ್ದಾರೆ. ಮತ್ತೇನಲ್ಲ, ಇದು ಸಮಿತಿ ಅಂತಲ್ಲ, ನಮ್ಮೆಲ್ಲರ ಪರವಾಗಿ ಎಲ್ಲರನ್ನ ಕರೀಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಅವರಿಗೊಂದು ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಎಲ್ಲರ ಪರವಾಗಿ ಅವರಿಗೊಂದು ಗೌರವ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇದೀಗ ಅವರು ಈ ಕಾರ್ಯಕ್ರಮಕ್ಕೆ ಧನ್ಯವಾದ. ಇನ್ನೂ ಅದೇ ನೋಡುವಂತ ಶಕ್ತಿ ನಮ್ಮೆಲ್ಲರೂ ಬರಲಿ ಅಂತ ಒಂದು ಬಾರಿ ಸ್ವಾಮಿಯಲ್ಲಿ ಧನ್ಯವಾದಗಳಲ್ಲಿ ಗಣಪತಿಯಲ್ಲಿ ಪ್ರಾರ್ಥಿಸಿ ಅನ್ನದಾನವನ್ನು ಸ್ಮರಿಸಿ ನೀವೆಲ್ಲರೂ ಕೂಡ ಇವತ್ತು ಮಳೆಯನ್ನು ಲೆಕ್ಕಿಸದೆ ಇಲ್ಲಿ ಬಂದಿದ್ದೀರಿ. ಇದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಬಹಳ ಸಂತೋಷದಿಂದ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಇದು ಇಲ್ಲಿ ಎದುರುಗಡೆ ಟಿ ವಿ ಇದ್ದಾರೆ ಮತ್ತು ಇವರೆಲ್ಲ ಇದ್ದಾರೆ, ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ನಾವು ಮತ್ತೆ ಸಣ್ಣ ಮಾತಾಡಿದ್ರೆ ದೊಡ್ಡದು ವಿಷಯ ಆಗುತ್ತೆ, ಹಾಗಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದೇ ಮಾತು ಹೇಳ್ತೇನೆ, ಎಷ್ಟು ದೂರದವರು ಬಂದರೂ ಕೂಡ ಹತ್ತಿರದವರು ಯಾಕೆ ಬರ್ತಾ ಇಲ್ಲ ಅನ್ನೋಂಥ ಮಾತು ಕೇಳಿ ಬರ್ತಾ ಇತ್ತು. ಹಾಗಾಗಿ ನಮ್ಮ ಈ ಎಲ್ಲ ಸಮಾಜದವರು ಒಟ್ಟಾಗಿ ಇಲ್ಲಿಗೆ ಬಂದಿರುವಂಥ ನನಗೆ ತುಂಬ ನಮ್ಮ ಕುಟುಂಬದವರು ತುಂಬ ಸಂತೋಷ ಆಗಿದೆ. ನಾವು ತುಂಬ ಅದೃಷ್ಟವಂತರು ಈ ಕುಟುಂಬದಲ್ಲಿ ಹುಟ್ಟಿ. ಸಾಮಾನ್ಯಗಳನ್ನು ಧರ್ಮಸ್ಥಳದಲ್ಲಿ ಜನ್ಮಸ್ಥಳ ಬೇಕಾದರೆ ಭಾಳ ದೊಡ್ಡ ಪುಣ್ಯ ಮಾಡಿರಬೇಕಾದ್ರೆ ನನ್ನ ಸಹೋದರರು ನಾವೆಲ್ಲ ಭಾಳ ಪುಣ್ಯ ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ನಮ್ಮ ಸಮಾಜ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ನೀವೆಲ್ಲರೂ ಮಳೆಯನ್ನು ಲೆಕ್ಕಿಸದೆ ಇಲ್ಲಿ ಬಂದಿರಿ. ಶಿವಲಿ ಅಥಣಿಯಲ್ಲಿ ಮೊನ್ನೆ 10,000 ಮಂದಿ ಸೇರಿದೆ. ಅವರು ಎಲ್ಲರಿಗೂ ಒಬ್ಬರು MLA ಇದು ಕೊಟ್ಟು ರೈನ್ಕೋಟ್ ಕೊಟ್ಟಿದ್ದಾರೆ. 10,000 ರೈನ್ಕೋಟ್ ಹಾಕಿ ಒಬ್ಬರು ಅಲ್ಲಾಡಿಲ್ಲ ಅಂತೆ. ಎಲ್ಲರೂ ಮಳೆಗೆ ಹೆದರಿದ ಮಳೆಯಲ್ಲಿ ನಿಂತುಕೊಂಡು ಬೆಳಗಾವಿಯಲ್ಲಿ ಮೆರವಣಿಗೆ ಮಾಡಿ ಅಲ್ಲಿ ಘೋಷಣೆ ಮಾಡಿದರೆ ನಮ್ಮ ಈ ಮಾತು ನಮಗೆ ತುಂಬ ಇಷ್ಟ ಆಗ್ತದೆ. ಯಾಕಂದರೆ ನಮಗೆ ಈ ಕಾರಣದಿಂದಾಗಿ ನಿಮಗೆ ಈ ರೀತಿಯ ಅಭಿವ್ಯಕ್ತಿಗೆ ಅವಕಾಶ ಆಯಿತು ಅಂತ. ಇಲ್ಲದೆ ನಿಮಗೆ ನಮ್ಮ ಪ್ರೀತಿ ಇರ್ಬೋದು, ಅದರ ಪ್ರೀತಿಯನ್ನು ತೋರಿಸುವಂಥ ಅವಕಾಶ ಇರಲಿಲ್ಲ. ಇವತ್ತು ಕೆಲವು ಘಟನೆಗಳಿಂದಾಗಿ ನಿಮಗೆಲ್ಲ ಅಭಿವ್ಯಕ್ತಿ ಮಾಡಲಿಕ್ಕೆ ಕ್ಷೇತ್ರದಲ್ಲಿ ನಾವು ನಿಮಗೆ ಎದುರಿದ್ದೆ, ನಿಮಗೆ ಯಾವತ್ತು ನಾನು ಮೋಟಿಗೆ ಹೇಳಲಿಕ್ಕೆ ಅವಕಾಶ ಆಯಿತು ಅಂತ ಹೇಳಿದ್ದೇನೆ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ಬೋದು, ನಮ್ಮ ಕುಟುಂಬದವರು ಧನ್ಯವಾದಗಳನ್ನು ಹೇಳ್ಬೋದು. ಯಾಕೆಂದರೆ ನೀವೆಲ್ಲ ಇಷ್ಟು ಸಂಘಟಿತರಾಗಿ ಇಷ್ಟು ಒಗ್ಗಟ್ಟಾಗಿ ಬಂದಿದ್ದೀರಿ. ನನ್ನ ವಾಹನಗಳಲ್ಲಿ ಬಂದಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.